स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। नाकुलं गोकुलं ललाटाय पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अतिप्रिलोक्या बहिरुल्लसन्ति तमोहरन्ति मुहुरान्तरञ्च विश्यादृशं नो विशदां जयन्ती मध्यस्य कीर्तिर्जुननाथदीप्तिम्। ಹಿಂದೆ ವಾಯುದೇವರು ಕುಂತಿಯಲ್ಲಿ ಭೀಮನಾಗಿ ಅವತಾರ ಮಾಡಿದರು ಎಂಬುದಾಗಿ ವಿಷಯವನ್ನು ನಾವು ಮನನ ಮಾಡಿದ್ದೇವೆ. ಭೀಮಸೇನ ದೇವರು ಕುಂತಿಯಲ್ಲಿ ಮಗನಾಗಿ ಹುಟ್ಟಬೇಕಾದರೆ ವಾಯುದೇವರು ಯಾವ ರೀತಿಯಲ್ಲಿ ಆ ಕುಂತಿಯಿಂದ ಆ ಭೀಮನನ್ನು ಮಗನನ್ನಾಗಿ ಪಡೆದಿದ್ದಾರೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಪೃಷ್ಠೈವ ಅಂತ. ಹಿಂದಿನ ಕಾಲದಲ್ಲಿ ಸಂತಾನವನ್ನು ಪಡೆಯುವಂತಹ ವಿಧಾನಗಳು ಅನೇಕ ರೀತಿಯಲ್ಲಿ ಇತ್ತು. ನಾವು ಭಾಗವತಾದಿ ಗ್ರಂಥಗಳಲ್ಲಿ ನೋಡ್ತೇವೆ. ಕನಕಾದಿಗಳು ಬ್ರಹ್ಮದೇವರ ಮಾನಸ ಪುತ್ರರು. ಮಾನಸ ಪುತ್ರರು ಅಂದ್ರೆ ಅವರು ಸಂಕಲ್ಪ ಮಾಡಿದ್ರು, ತತ್ಕ್ಷಣದಲ್ಲಿ ಆ ಬ್ರಹ್ಮದೇವರಿಂದಲೇನೆ ಜನ್ಮವನ್ನು ಪಡೆದಿದ್ದಾರೆ ಕನಕಾದಿಗಳು, ಅದರಿಂದ ಅವರನ್ನು ಮಾನಸ ಪುತ್ರರು ಅಂತ ಕರೀತಾರೆ. ಹಾಗೆ ಇದು ಒಂದು ರೀತಿಯಾಗಿರ್ತಕ್ಕಂತಹ ಮಕ್ಕಳನ್ನು ಪಡೆಯುವಂತಹ ಕ್ರಮ. ಹಾಗೆ ಭಾಗವತದಲ್ಲಿ ಮಹಾಭಾರತದಲ್ಲಿ 10 ಜನ ಪ್ರಚೇತಸರು, ಅವರಿಗೆ ಮಾರಿಷ ಎಂತಕ್ಕಂತಹ ಒಬ್ಬಳು ಮಡದಿ. ಆ 10 ಜನರಿಗೆ ಒಬ್ಬ ಮಡದಿಯಲ್ಲಿ ದಕ್ಷ ಒಬ್ಬ ಮಗ ಹುಟ್ಟಿದ್ದಾನೆ. ಹೀಗೆ ಒಬ್ಬ ಮಡದಿಯಲ್ಲಿ 10 ಜನರಿಗೂ ಒಬ್ಬನೇ ಮಗನಾಗಿ ಹುಟ್ಟಬೇಕು. ಇದು ಹೇಗೆ? ಇದು ಈಗಿನ ಕಾಲದಲ್ಲಿ ವಿಚಿತ್ರ ಅಂತ ಅನ್ಸುತ್ತೆ. ಆದರೆ ಅವರೆಲ್ಲರೂ ಕೂಡ ಆ ಮಾರಿಷೆಯಲ್ಲಿ ತಮ್ಮ ಸಂಕಲ್ಪದಂತೆ ಒಬ್ಬ ಮಗನನ್ನು ಪಡೆದಿದ್ದಾರೆ. ಇದು ಕೂಡ ಸಂಕಲ್ಪದಿಂದ ಆಗಿರ್ತಕ್ಕಂಥದ್ದು. ಹೀಗೆ ಸಂಕಲ್ಪದಿಂದ ಮಕ್ಕಳನ್ನು ಪಡೆಯತಕ್ಕಂಥದ್ದು. ಹಾಗೆ ಕೇವಲ ಸ್ಪರ್ಶ ಮಾತ್ರದಿಂದಲೂ ಮಕ್ಕಳನ್ನು ಪಡೆಯಬಹುದು. ವಾಯುದೇವರು ಕುಂತಿಯನ್ನು ಸ್ಪರ್ಶ ಮಾಡ್ತಾರೆ. ಆ ಕುಂತಿಯ ಸ್ಪರ್ಶ ಮಾತ್ರದಿಂದಾಗಿ ವಾಯುದೇವರೇ ಭೀಮಸೇನನಾಗಿ ಅವತಾರ ಮಾಡಿದ್ದಾರೆ. ಹೀಗೆ ತತ್ಕ್ಷಣದಲ್ಲಿಯೇನೆ ವಾಯುದೇವರ ಸ್ಪರ್ಶ ಮಾಡಿದ ಕ್ಷಣದಲ್ಲಿಯೇನೆ ಆ ಕುಂತಿದೇವಿ ಆ ಮಗನನ್ನು ಪಡೆದಿದ್ದಾಳೆ ಎಂಬುದಾಗಿ ಆ ವಾಯುದೇವರಿಂದ ಕುಂತಿ ಭೀಮನನ್ನು ಮಗನನ್ನಾಗಿ ಪಡೆದಿರತಕ್ಕಂಥ ವಿಚಾರವನ್ನು ಬಹಳ ಆಕರ್ಷಕವಾಗಿ ಆಶ್ಚರ್ಯಕರ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಆ ಭೀಮಸೇನ ದೇವರು ವಾಯುದೇವರ ಅವತಾರಭೂತರಾಗಿ ಕುಂತಿಯ ಮಗನಾಗಿ ಹುಟ್ಟಿದ್ದಾರೆ. ಅಂತಹ ಭೀಮಸೇನ ದೇವರ ಬಲ ಅದು ವಿಶಿಷ್ಟವಾಗಿರ್ತಕ್ಕಂಥ ಬಲ ಎಂಬುದಾಗಿ ಮುಂದೆ ವರ್ಣನೆ ಮಾಡ್ತಾರೆ. ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಶ್ರುತಿಧಾರಿಣಾಂ ಪ್ರಾಕ್ ವಿಭೇದ ಭೂಭೃದ್ಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್. ಭೀಮಸೇನ ದೇವರ ಬಲ ಎಂಥದ್ದು ವರ್ಣನೆ ಮಾಡ್ತಾರೆ. ಇಂದ್ರದೇವರು ತಮ್ಮ ವಜ್ರಾಯುಧದಿಂದ ತಾವು ಪ್ರಯತ್ನ ಮಾಡಿ ಪರ್ವತಗಳ ರೆಕ್ಕೆಯನ್ನು ಕಡಿದಿದ್ದಾರೆ ಎಂಬುದಾಗಿ ಒಂದು ಕಥೆ ಇದೆ. ಹಿಂದೆಲ್ಲ ಪರ್ವತಗಳಿಗೆ ರೆಕ್ಕೆ ಇತ್ತಂತೆ. ಪರ್ವತಗಳು ಹಾರ್ತಾ ಇದ್ದವು. ಹಾರುವಂತಹ ಪರ್ವತಗಳು ಎಲ್ಲಿಯಾದ್ರೂ ಹೋಗಿ ಕುತ್ಕೊಳ್ಳೋದು. ಆ ಪರ್ವತ ಎಲ್ಲಿ ಕುತ್ಕೊಳ್ತಾ ಇದೆಯೋ ಅಲ್ಲಿ ಕೆಳಗಿರ್ತಕ್ಕಂಥ ಜೀವಿಗಳು ನಶಿಸಿ ಹೋಗ್ತಾ ಇದ್ವು. ಹೀಗೆ ಜೀವಿಗಳು ವಿನಾಕಾರಣ ಮೃತರಾಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಜೀವಿಗಳ ಮೇಲೆ ಕರುಣೆಯಿಂದಾಗಿ ದೇವತೆಗಳೆಲ್ಲ ಇಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಈ ಹಾರಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಪರ್ವತಗಳಿಗೆ ಇರ್ತಕ್ಕಂಥ ರೆಕ್ಕೆಯನ್ನು ಚಿಚ್ಛೇದ ಪಕ್ಷ, ಆ ಎಲ್ಲ ರೆಕ್ಕೆಯನ್ನು ಇಂದ್ರ ಅವನು ತುಂಡು ಮಾಡಿದ್ದಾನೆ. ಹೀಗೆ ವಜ್ರಾಯುಧವನ್ನು ಪ್ರಯೋಗ ಮಾಡಿ ಪ್ರಯತ್ನಪೂರ್ವಕವಾಗಿ ಇಂದ್ರ ಆ ಪರ್ವತಗಳ ರೆಕ್ಕೆಯನ್ನು ಮಾತ್ರ ತೆಗಿಲಿಕ್ಕಾಯ್ತು. ಭೀಮಸೇನ ದೇವರ ಬಲ ಎಂಥದ್ದು ಅದನ್ನು ಹೇಳ್ತಾರೆ. ಒಂದು ಬಾರಿ ಕುಂತಿ ತನ್ನ ಮಗನಾದ ಭೀಮನನ್ನು ಕೈಯಲ್ಲಿ ಎತ್ತುಕೊಂಡು ಅವಳು ಆಟ ಆಡಿಸ್ತಾ ಇದ್ದಾಳೆ. ಆ ಕುಂತಿ ಮಕ್ಕಳನ್ನು ಪಡೆಯುವಂತಹ ಕಾಲದಲ್ಲಿ ಪಾಂಡುವಿನ ಜೊತೆಯಲ್ಲಿ ಹಿಮಾಲಯ ಪ್ರದೇಶದ ಆ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ವಿ. ಇವತ್ತು ನಾವೇನು ಪಾಂಡಕೇಶ್ವರ ಅಂತ ಹಿಮಾಲಯಕ್ಕೆ ಹೋಗಬೇಕಾದ್ರೆ ಒಂದು ಪ್ರದೇಶವನ್ನು ಕಾಣ್ತಾ ಇದ್ದೇವೆ. ಅದು ಪಾಂಡಕೇಶ್ವರ ಅಂತ ಹೆಸರು ಬರಲಿಕ್ಕೆ ಕಾರಣ ಪಾಂಡವರು ಅಲ್ಲಿ ಹುಟ್ಟಿದ್ದು, ಅವರು ಅಲ್ಲಿ ಬೆಳೆದದ್ದು, ಬಾಲ್ಯಾವಸ್ಥೆಯಲ್ಲಿ ಕಾಲ ಕಳೆದಂತಹ ಪ್ರದೇಶ. ಅಂತಹ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು.
ಅದು ಹಿಮಾಲಯ ಪರ್ವತದ ತಪ್ಪಲಿನ ಪ್ರದೇಶ ಎಂತಕ್ಕಂಥ. ಅಲ್ಲಿ ಕುಂತಿ ಈ ಭೀಮನನ್ನು ಆಟ ಆಡಿಸುವಂತಹ ಸಂದರ್ಭದಲ್ಲಿ ಒಂದು ಬಾರಿ ಸಿಂಹದ ಗರ್ಜನೆ ಎಂತಕ್ಕಂಥದ್ದು ಕೇಳುತ್ತೆ. ಯಾರಿಗೆ ಸಿಂಹದ ಗರ್ಜನೆ ಕೇಳಿದಾಗ ಭಯ ಆಗೋದಿಲ್ಲ? ಹೆಣ್ಮಗಳು. ಆ ಕುಂತಿ ಆ ಸಿಂಹ ಗರ್ಜನೆಯನ್ನು ಕೇಳಿದ್ದಾಳೆ. ಕೈಯಲ್ಲಿ ಮಗು ಎತ್ಕೊಂಡಾಗ ಭಯದಿಂದಾಗಿ ಆ ಮಗು ಕೆಳಗೆ ಬಿದ್ದಿದೆ. ಆ ಮಗು ಕೆಳಗೆ ಬಿದ್ದಾಗ ಅಲ್ಲಿರುವಂತಹ ಶತಶೃಂಗ ಪರ್ವತ ಅಂತ, 100 ಶಿಖರವುಳ್ಳಂತಹ ಪರ್ವತ ಅಂತ ಅದನ್ನು ಶತಶೃಂಗ ಪರ್ವತ ಅಂತ ಕರೀತಾರೆ. ಹಿಮಾಲಯ ಪರ್ವತದ ಪರಿಸರದಲ್ಲಿ ಒಟ್ಟು 1,25,000 ಶಿಖರಗಳಿದ್ದಾವೆ, ಪರ್ವತಗಳಿದ್ದಾವೆ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅದರಲ್ಲಿ 100 ಶಿಖರ ಇರುವಂತಹ ಒಂದು ಪರ್ವತ. ಅದರ ಮೇಲೆ ಭೀಮಸೇನ ದೇವರು ಆ ಕುಂತಿ ದೇವಿಯ ಕೈಯಿಂದ ಭಯದಿಂದ ತಪ್ಪಿ ಬಿದ್ದಿದ್ದಾರೆ. ಆಗ ಆ ಪರ್ವತ ಎಂತಕ್ಕಂಥದ್ದು 100 ಛಿದ್ರವಾಗಿ ಹೋಗಿದೆ. ಇಂದ್ರ ಪ್ರಯತ್ನ ಪೂರ್ವಕವಾಗಿ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಕೇವಲ ರೆಕ್ಕೆ ಮಾತ್ರ ತುಂಡಾಯಿತು. ಆದರೆ ಅಚಾನಕವಾಗಿ ಭೀಮಸೇನ ದೇವರು ಪರ್ವತದ ಮೇಲೆ ಬಿದ್ದಾಗ ಆ ಪರ್ವತ ಎಂತಕ್ಕಂಥದ್ದು 100 ಹೋಳಾಗಿದೆ ಅಂತಂದ್ರೆ ಆ ಭೀಮಸೇನ ದೇವರ ಸಾಮರ್ಥ್ಯ, ಬಲ ಎಂಥದ್ದು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಹೀಗೆ ಅಂತಹ ಬಾಲ್ಯಾವಸ್ಥೆಯಲ್ಲಿಯೇನೆ ವಿಶಿಷ್ಟವಾದ ಬಲವನ್ನು ಹೊಂದಿರತಕ್ಕಂಥವರು ಈ ಭೀಮಸೇನ ದೇವರು. ಇಂತಹ ಭೀಮಸೇನ ದೇವರು ಆಟವನ್ನು ಆಡ್ತಾ ಇದ್ರು. ಭೀಮಸೇನ ದೇವರು ಆ ಹಿಮಾಲಯ ಪರ್ವತದಲ್ಲಿ ಆಟ ಆಡಬೇಕಾದ್ರೆ ಅವರು ಸಿಂಹಗಳ ಜೊತೆಯಲ್ಲಿ, ಸಿಂಹಗಳ ಮರಿಯ ಜೊತೆಯಲ್ಲಿ ಅವರು ಅನಾಯಾಸವಾಗಿ ಆಟ ಆಡ್ತಾ ಇದ್ರು. ಯಾವ ಸಿಂಹವು ಭೀಮಸೇನನಿಗೆ ಏನೂ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಅಷ್ಟು ಬಲಿಷ್ಠರಾಗಿರ್ತಕ್ಕಂಥವರು ಭೀಮಸೇನ ದೇವರು. ಯಾವಾಗ ಪಾಂಡವರು ಎಲ್ಲರೂ ಜನ್ಮವನ್ನು ಪಡೆದಿದ್ದಾರೆ, ಪಾಂಡುರಾಜ ಕುಂತಿದೇವಿಯ ಮೂಲಕ 3 ಜನ ಮಕ್ಕಳನ್ನು ಪಡಿತಾನೆ, ಮಾದ್ರಿ ದೇವಿ 2 ಮಕ್ಕಳನ್ನು ಪಡಿತಾಳೆ. ಹೀಗೆ ಪಾಂಡುರಾಜನಿಗೆ 5 ಜನ ಮಕ್ಕಳು, ಅವರೇ ಪಾಂಡವರು ಅಂತ ಪ್ರಸಿದ್ಧರಾಗಿದ್ದಾರೆ. ಯಾವಾಗ ಅರ್ಜುನನಿಗೆ 14 ವಯಸ್ಸಾಯಿತೋ ಆಗ ಪಾಂಡುರಾಜ ಅವನು ಕಾಡಿನಲ್ಲಿ ಹಿಮಾಲಯ ಪರ್ವತದ ಆ ತಪ್ಪಲು ಪ್ರದೇಶದಲ್ಲಿ ಅವನು ಮೃತನಾಗುತ್ತಾನೆ. ಅನಂತರದಲ್ಲಿ ಕುಂತಿ ಆ ಪಾಂಡವರನ್ನು, ತನ್ನ ಮಕ್ಕಳನ್ನು ಕರ್ಕೊಂಡು ಹಸ್ತಿನಾವತಿಗೆ ಬರ್ತಾಳೆ. ಹಸ್ತಿನಾವತಿಯಲ್ಲಿ ವೇದವ್ಯಾಸ ದೇವರ ಮಾತಿನಂತೆ ಇವರು ಪಾಂಡು ಮಕ್ಕಳು ಎಂಬುದಾಗಿ ದುರ್ಯೋಧನ, ದುಶ್ಯಾಸನ ಮೊದಲಾದವರು ಒಪ್ಪಿಕೊಳ್ತಾರೆ. ಧೃತರಾಷ್ಟ್ರನೂ ಕೂಡ ವೇದವ್ಯಾಸದೇವರ ಮಾತಿನಿಂದ ಕುಂತಿಯ ಮಕ್ಕಳು ಎಂಬುದಾಗಿ ಅವರಿಗೆ ಹಸ್ತಿನಾವತಿಯಲ್ಲಿ ವಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಹೀಗೆ ಭೀಮಸೇನ ದೇವರು ಆ ಹಸ್ತಿನಾವತಿಯಲ್ಲಿ ಅವರು ಬೆಳೀತಾ ಇರ್ತಾರೆ, ಉಳಿದ ಪಾಂಡವರು ಬೆಳೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್ ನಿರೀಕ್ಷ್ಯ ಸರ್ವಾನ್ ಅಪಿ ಮಂದ ಲೀಲಃ ಕೈಶೋರ ಲೀಲಾಂ ಹತ ಸಿಂಹ ಸಂಘಾಂ ವನೇ ಪ್ರವೃತ್ತಾಂ ಸ್ಮರಸಿ ಸ್ಮ ಸೂಕ್ತಃ. ಭೀಮಸೇನ ದೇವರು ಹಸ್ತಿನಾವತಿಯಲ್ಲಿ ಎಲ್ಲ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದರು. ಭೀಮಸೇನ ದೇವರ ಬಲ ಏನು, ಉಳಿದ ಮಕ್ಕಳ ಬಲ ಏನು, ಎರಡನ್ನು ತುಲನೆ ಮಾಡಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಭೀಮಸೇನ ದೇವರು ಅವರ ಜೊತೆಯಲ್ಲಿ ಆಟ ಆಡ್ತಾ ಇದ್ರು. ಆದರೆ ಭೀಮನ ಜೊತೆಯಲ್ಲಿ ಓಡುವಿಕೆ, ರನ್ನಿಂಗ್ ರೇಸ್ ಅಂತ ಏನು ಹೇಳ್ತೇವೆ, ಅಂತಹ ಆಟ ಆಡ್ತಾ ಇದ್ರು. ಸ್ವಿಮ್ಮಿಂಗ್, ಈಜುವಂತಹ ಆಟವನ್ನು ಆಡ್ತಾ ಇದ್ರು. ಹಾಗೆ ಮರವನ್ನು ಹತ್ತುವಂತಹ ಆಟ, ಮರದಲ್ಲಿರ್ತಕ್ಕಂತಹ ಹಣ್ಣನ್ನು ಯಾರು ಮೊದಲು ಕಿತ್ತುತ್ತಾರೆ ಅಂತ ಆಟ, ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಆಟವನ್ನು ಭೀಮಸೇನ ಆ ಉಳಿದ ರಾಜಕುಮಾರರ ಜೊತೆಯಲ್ಲಿ ಆಡ್ತಾ ಇದ್ದ. ಆದರೆ ಭೀಮಸೇನ ದೇವರು ಆಟ ಆಡಬೇಕಾದ್ರೆ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ತೋರ್ತಾ ಇರ್ಲಿಲ್ಲಂತೆ. ಮಂದಲೀಲಃ, ಸ್ವಲ್ಪವಾದ ತಮ್ಮ ಸಾಮರ್ಥ್ಯವನ್ನು ತೋರಿ ಆಟ ಆಡ್ತಾ ಇದ್ರು. ಆದರೆ ಭೀಮಸೇನ ದೇವರ ಜೊತೆಯಲ್ಲಿ ಆಟ ಆಡ್ತಾ ಇದ್ರೆ ಎಲ್ಲ ಮಕ್ಕಳಿಗೂ ಆಯಾಸ ಆಗ್ತಿತ್ತಂತೆ. ಅವರಿಗೆ ಭೀಮಸೇನನಿಗೆ ಸಮಾನವಾಗಿ ಆಡುವಂತಹ ಸಾಮರ್ಥ್ಯ ಅವರಲ್ಲಿ ಇರ್ತಾ ಇರಲಿಲ್ಲ. ಅವರೆಲ್ಲ ಆಯಾಸಗೊಳ್ತಾ ಇದ್ರು, ಶ್ರಮ ಹೊಂದ್ತಾ ಇದ್ರು. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ನನ್ನ ಜೊತೆಯಲ್ಲಿ ಯಾರೂ ಆಟ ಆಡ್ಲಿಕ್ಕಿಲ್ವಲ್ಲ ಅಂತ ಅವರು ಆಲೋಚನೆ ಮಾಡುವಾಗ ಹಿಂದಿನದ್ದನ್ನು ನೆನಪು ಮಾಡ್ಕೊಳ್ತಾ ಇದ್ರಂತೆ. ಯಾವುದು ಹಿಂದಿನದ್ದು ಅಂತಂದ್ರೆ, ತಾವು ಹಿಮಾಲಯ ಪರ್ವತದಲ್ಲಿದ್ದಾಗ ಏನು ಸಿಂಹಗಳ ಜೊತೆಯಲ್ಲಿ, ಸಿಂಹಗಳ ಮರಿಯ ಜೊತೆಯಲ್ಲಿ ಆಟ ಆಡ್ತಾ ಇದ್ರು, ಆಗ ತಮಗೇನು ಒಂದು ಉತ್ಸಾಹ, ಸಂತೋಷ ಎಂತಕ್ಕಂಥದ್ದು ಆಗ್ತಾ ಇತ್ತು. ಈ ರಾಜಕುಮಾರರ ಜೊತೆಯಲ್ಲಿ ಆಟ ಆಡಬೇಕಾದ್ರೆ
ಅವರಿಗೆ ಅಂತಹ ಉತ್ಸಾಹ ಸಂತೋಷ ಆಗ್ತಿರ್ಲಿಲ್ಲ. ಅಲ್ಲೇ ನನಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಎಂಬುದಾಗಿ ಸ್ಮರಣೆ ಮಾಡ್ತಾ ಇದ್ರಂತೆ. ಅರ್ಥಾತ್ ಆ ಭೀಮಸೇನ ದೇವರಿಗೆ ಎಂತಹ ಬಲ, ಎಂತಹ ಸಾಮರ್ಥ್ಯ, ಪರಾಕ್ರಮ. ಸಿಂಹಗಳು ಕೂಡ ಭೀಮಸೇನ ದೇವರ ಮುಂದೆ ಅದು ಆಟದ ಗೊಂಬೆಯಂತೆ ಇದ್ದವು ಎಂಬುದಾಗಿ ಅಂತಹ ಬಲಿಷ್ಠರಾಗಿರ್ತಕ್ಕಂಥ ವ್ಯಕ್ತಿ ಭೀಮಸೇನ ದೇವರು. ಹೀಗೆ ಭೀಮಸೇನ ದೇವರು ಆಟ ಆಡ್ತಾ ಎಲ್ಲ ಆಟದಲ್ಲಿಯೂ ಕೂಡ ಎಲ್ಲ ರಾಜಕುಮಾರನ್ನು ಸೋಲಿಸ್ತಾ ಇದ್ರು. ಭೀಮ ಆಟಕ್ಕೆ ಬರ್ತಾನೆ ಅಂತಂದ್ರೆ ಉಳಿದವರಿಗೆಲ್ಲ ಆಟ ಬೇಡ ಅಂತ ಅನ್ನಿಸ್ತಾ ಇತ್ತು. ಯಾಕೆ? ಎಲ್ಲ ಆಟದಲ್ಲೂ ಭೀಮನೇ ಗೆಲ್ತಾನೆ. ಹೀಗೆ ಬೇಸರಗೊಂಡಂತಹ ದುರ್ಯೋಧನಾದಿಗಳು ಏನಾದ್ರೂ ಮಾಡಿ ಭೀಮಸೇನನನ್ನು ಸಾಯಿಸಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ. ಯಾಕೆ? ಭೀಮಸೇನನ ಎದುರುಗಡೆ ನಾವು ಗೆದ್ದೆವು ಅಂತ ಹೇಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಆಗಿದೆ, ಉಳಿದ ರಾಜಕುಮಾರರಿಗೂ ಅವಕಾಶ ಇಲ್ಲ. ಹೀಗೆ ನಮ್ಮೆಲ್ಲರನ್ನು ಎಲ್ಲ ಕಾಲದಲ್ಲೂ ಸೋಲಿಸುವಂತಹ ಈ ಭೀಮನನ್ನು ಕೊಂದುಬಿಟ್ರೆ ಆಮೇಲೆ ನಾವೆಲ್ಲ ಒಂದಾದ್ರೂ ಆಟದಲ್ಲಿ ಗೆಲ್ಲಬಹುದು ಎಂಬುದಾಗಿ ಆಲೋಚನೆ ಮಾಡಿ ಭೀಮನನ್ನು ಕೊಲ್ಲುವಂತ ಉಪಾಯವನ್ನು ಮಾಡ್ತಾರೆ. ಏನ್ ಮಾಡಿದ್ರು ಅದನ್ನು ವರ್ಣನೆ ಮಾಡ್ತಾರೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ಪ್ರಮಾಣ ಕೋಟೆ ಸಹಿಹೇಲ ಯಾಗಾನ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ. ಭೀಮಸೇನ ದೇವರನ್ನು ಕೊಲ್ಲಬೇಕು ಅಂತ ತುಂಬಾ ಪ್ಯೂರ್ ಆಗಿರ್ತಕ್ಕಂಥ ವಿಷ, ಅದನ್ನು ಆಚಾರ್ಯರೇ ವರ್ಣನೆ ಮಾಡಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅಮೃತ ಮಥನ ಕಾಲದಲ್ಲಿ ಏನು ಹಾಲಾಹಲ ಎಂಬತಕ್ಕಂಥ ವಿಷ ಎಂಬತಕ್ಕಂಥದ್ದು ಉಂಟಾಯಿತು. ಈ ಹಾಲಾಹಲ ವಿಷವನ್ನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಶುಕ್ರಾಚಾರ್ಯರು ಪಡೆದಿದ್ದರಂತೆ. ಶುಕ್ರಾಚಾರ್ಯರನ್ನು ಓಲೈಸಿ ಶಕುನಿ ಆ ವಿಷವನ್ನು ಪಡೆದಿದ್ದಂತೆ. ಹೀಗೆ ಅಮೃತ ಮಥನ ಕಾಲದಲ್ಲಿ ಕ್ಷೀರ ಸಮುದ್ರದಲ್ಲಿ ಉಂಟಾಗಿರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂಥ ವಿಷ, ಅದನ್ನು ಈ ಭೀಮಸೇನ ದೇವರಿಗೆ ತಮ್ಮ ಸಾರಥಿಯ ಮೂಲಕ ದುರ್ಯೋಧನ ಕೊಡಿಸ್ತಾ ಇದ್ದಾನ. ತಿನ್ನುವ ಪದಾರ್ಥಗಳಲ್ಲಿ ವಿಷವನ್ನು ಮಿಶ್ರಣ ಮಾಡಿ ಆ ಪದಾರ್ಥವನ್ನು ಭೀಮಸೇನನಿಗೆ ತಿನ್ನಲಿಕ್ಕೆ ಕೊಟ್ಟಿದ್ದಾರೆ. ಭೀಮಸೇನ ಆ ಪದಾರ್ಥಗಳಲ್ಲಿ ವಿಷ ಇದೆ ಅಂತ ಗೊತ್ತಿತ್ತು, ಆದರೂ ಕೂಡ ಭೀಮಸೇನ ದೇವರು ಆ ವಿಷಮಿಶ್ರಿತವಾದ ಪದಾರ್ಥಗಳನ್ನು ತಿಂದಿದ್ದಾರೆ. ತಿಂದದ್ರಿಂದ ಭೀಮಸೇನ ದೇವರಿಗೆ ಏನು ಸೈಡ್ ಎಫೆಕ್ಟ್ ಆಯಿತು, ವಿಪರೀತ ಪರಿಣಾಮ ಆಯಿತು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ. ದುರ್ಯೋಧನಾದಿಗಳು ಕೊಟ್ಟಂತಹ ವಿಷಮಿಶ್ರಿತವಾಗಿರ್ತಕ್ಕಂತಹ ಪದಾರ್ಥವನ್ನು ತಿಂದರೂ ಕೂಡ ಆ ಪದಾರ್ಥದಲ್ಲಿರ್ತಕ್ಕಂಥ ವಿಷ ಜೀರ್ಣವಾಯಿತೇ ವಿನಃ ಭೀಮಸೇನ ದೇವರ ಶರೀರಕ್ಕೆ ಯಾವ ರೀತಿಯಾದ ವಿಪರೀತ ಪರಿಣಾಮವೂ ಆಗಲಿಲ್ಲ. ಅವರು ಕೊಟ್ಟಂತ ವಿಷದಿಂದ ಭೀಮಸೇನ ದೇವರನ್ನು ಸಾಯಿಸ್ಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಬಾರಿ ಅನೇಕ ಸರ್ಪಗಳು, ಅಷ್ಟಕುಲ ನಾಗ ಅಂತ ಹೇಳ್ತಾರೆ, 8 ಕುಲದಲ್ಲಿ ಹುಟ್ಟಿರತಕ್ಕಂತಹ ಸರ್ಪಗಳು, ಆ ಸರ್ಪಗಳನ್ನು ವಿಷಭರಿತವಾಗಿರ್ತಕ್ಕಂತಹ ಆ ಸರ್ಪಗಳನ್ನು ಭೀಮಸೇನ ದೇವರ ಮೇಲೆ ಕಚ್ಚಲಿಕ್ಕೋಸ್ಕರ ಅವರು ತಮ್ಮ ಸಾರಥಿಯ ಮೂಲಕ ಕಳಿಸಿಕೊಡ್ತಾರಂತೆ. ಭೀಮಸೇನ ಮಲಗಿದಂತೆ ನಟನೆ ಮಾಡ್ತಾನೆ. ಭೀಮಸೇನನ ಶರೀರದ ಮೇಲೆ ಆ ಹಾವುಗಳು ಇತರ ಹಾವುಗಳನ್ನು ಕೂಡ ಆ ಸಾರಥಿ ಬಿಡ್ತಾನೆ. ಆದರೆ ಭೀಮಸೇನ ದೇವರು ಮಲಗಿದಲ್ಲೇನೆ ಮಲಗಿಕೊಂಡು ಏಳದೇನೆ ತಮ್ಮ ಕೇವಲ ಉಸಿರಾಟದಿಂದಲೇನೆ ಆ ಸರ್ಪಗಳನ್ನು ದೂರಕ್ಕೆ ತಳ್ಳಿ ಉಳಿದ ಎಲ್ಲ ಸರ್ಪಗಳನ್ನು ಕೇವಲ ತಮ್ಮ ಕೈಯನ್ನು ಅಲುಗಾಡಿಸುವ ಮೂಲಕ, ಶರೀರವನ್ನು ಹೊರಳಿಸುವ ಮೂಲಕ ಎಲ್ಲ ಸರ್ಪಗಳನ್ನು ಕೂಡ ಸಂಹಾರ ಮಾಡಿದ್ದಾರೆ. ಹೀಗೆ ಸರ್ಪಗಳ ಮೂಲಕ ಕಚ್ಚಿಸಿ ಭೀಮನನ್ನು ಕೊಲ್ಲಬೇಕು ಎಂಬತಕ್ಕಂತಹ ಪ್ರವೃತ್ತಿಯನ್ನು ದುರ್ಯೋಧನಾದಿಗಳು ಮಾಡಿದರು. ಆದರೆ ಸರ್ಪಗಳೇ ಮೃತವಾಗಿ ಹೋದವು ವಿನಃ ಆ ಸರ್ಪಗಳ ಹಲ್ಲು ಎಂಬತಕ್ಕಂಥದ್ದು ಪುಡಿ ಪುಡಿ ಆಯಿತೇ ವಿನಃ ಭೀಮಸೇನ ದೇವರ ಶರೀರಕ್ಕೆ ಒಂದು ಗಾಯವೂ ಆಗಲಿಲ್ಲ. ಹೀಗೆ ಭೀಮಸೇನ ದೇವರು ದುರ್ಯೋಧನಾದಿಗಳು ತಮ್ಮನ್ನು ಸಾಯಿಸಬೇಕು ಅಂತ ಏನು ಪ್ರವೃತ್ತಿ ಮಾಡಿದ್ದಾರೆ, ಇದರಿಂದ ಅವರು ಬದುಕಿ ಉಳಿದಿದ್ದಾರೆ. ತಮ್ಮ ಶರೀರಕ್ಕೆ ಸ್ವಲ್ಪವೂ ತೊಂದರೆ ಆಗದ ಹಾಗೆ ಭೀಮಸೇನ ದೇವರು ರಕ್ಷಣೆಯನ್ನು ಮಾಡಿಕೊಂಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಜಗಜ್ಜೀವನದೇ ನಚಿತ್ರಂ. ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಜೀವನ ಬದುಕನ್ನು ಕೊಡ್ತಕ್ಕಂಥವರು, ಎಲ್ಲರಿಗೂ ಪ್ರಾಣ ಕೊಡ್ತಕ್ಕಂಥವರು ವಾಯುದೇವರು. ಅವರ ಅವತಾರಭೂತರಾಗಿರ್ತಕ್ಕಂತಹ ಭೀಮಸೇನ ದೇವರು ಅವರಿಗೆ ಈ ವಿಷ ಪ್ರಾಣವನ್ನು ಕಳೀಲಿಕ್ಕೆ ಎಲ್ಲಿ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಸಾಧ್ಯ. ಅದರಿಂದ ಭೀಮಸೇನ ದೇವರಿಗೆ ಏನು ತೊಂದರೆ ಆಗಲಿಲ್ಲ. ಭೀಮಸೇನ ದೇವರು ಮೊದಲಿನಂತೆ ಇದ್ರು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.